ಕಾದರ್ಲಿಂಗ ದೇಶವು ಕಾದರ್ಲಿಂಗಕ್ಕೆ ನಿಮ್ಮ ಆಗಮನದಿಂದ ಈ ನೆಲದ ಭಾಗ್ಯ ಹೆಚ್ಚಿತು. ಬಾಬಾ, ನಾನು ಬಂಜೆ, ಹಣದಿಲ್ಲ, ಹಿಂಗಿಲ್ಲ. ನಾನು ಬರಡು ಬಳಿ, ಹೂವಿಲ್ಲ, ಮಿಡಿಯಿಲ್ಲ ಅಂದಾಗ ನಾವು ದೇವ ದಂಪತಿಗಳಾಗುವುದಕ್ಕೆ ಹೇಗೆ ಸಾಧ್ಯ? ಯಾಕೆಂದ್ರೆ ನಾನು ಬಂಜೆ. ಮಗಳೇ, ಆ ಪುಣ್ಯವೇ ಹಣ್ಣಾಗಿ ನಿನ್ನ ಬಳಿಗೆ ಬಂದಿದೆ. ನೀನು ಚಿಂತಿಸಬೇಡ. ನೀನು ಬಂಜಿಯಲ್ಲ, ತಾಯಿ, ಮಹಾತಾಯಿ. ನಿಮ್ಮಿಬ್ಬರ ನಿಷ್ಕಾಮ ಸೇವೆಗೆ ಶಿವನು ಸಂಪ್ರೀತನಾಗಿದ್ದಾನೆ. ಅಲ್ಲಾನು ಅನುಗ್ರಹಿಸಿದ್ದಾನೆ. ನೀನು ಬೇಗನೆ ತಾಯಿಯಾಗು. ಮಗಳೇ, ಮಹಾತಾಯಿಯಾಗು. ಜನತೆಯ ಪಾಪ ತಾಪಗಳನ್ನು ಪರಿಹರಿಸಿ ಅವರನ್ನು ಬೆಳಕಿನ ಕಡೆಗೆ ಕೊಂಡೊಯ್ಯುವ ಶಿವಪುತ್ರನು ನಿನ್ನ ಉದರದಲ್ಲಿ ಉದಯಿಸುತ್ತಾನೆ. ಅವೇ ನಮ್ಮನ್ನು ಕೈ ಹಿಡಿದು ನಮಗೆ ನಡೆಸಬೇಕು. ಇಮಾಮ, ನಿನ್ನ ಆಕಾಂಕ್ಷೆಗೆ ಅಲ್ಲಾನ ಅರಿಕೆಯಾಗಿದೆ. ಭಗವಂತನು ನಿನ್ನ ಬೇಡಿಕೆ ಈಡೇರಿಸುತ್ತಾನೆ. ಮಾನವನ ನಿಷ್ಕಾಮ ಸೇವೆಗೆ ಶಿವಶಕ್ತಿಗಳು ಕೂಡ ಬರುತ್ತವೆ. ಈ ನಿಮ್ಮ ಪಾದ ಧೂಳಿಯಿಂದ ನಾನು ಪಾವನರಾದೆ. ನನ್ನದು ನಿಷ್ಕಾಮ ಸೇವೆ ಅಂತಂದ್ರೆ ನನ್ನದು ನಿಷ್ಕಾಮ ಸೇವೆ. ಇಮಾಮ, ಯಾವ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡಿದ ಸೇವೆ ನಿಷ್ಕಾಮ ಸೇವೆ ಅಲ್ಲವೇ? ನಿನ್ನ ಭಕ್ತಿಗೆ ಕೂಲಿ ಕೆಳಬಾರ ತಿಳಿದು ನೀನು ದುಡಿದ ಸೇವೆ ಶಿವನಿಗೆ ಮೆಚ್ಚುಗೆ ಆಗಿದೆ. ಅಲ್ಲಾನು ಸಂಪ್ರೀತನಾಗಿದ್ದಾನೆ. ಗುರುದೇವ, ತಮ್ಮ ಮಂಗಳವಾದ ಆಶೀರ್ವಾದವೇ ಸದಾ ಕಾಲ ನಮ್ಮ ಬಾಳಿಗೆ ಬೆಳಕಾಗಿ ಹೋಗುತ್ತದೆ. ಮಗಳೇ, 7 ಜನ್ಮಗಳ ಪಾಪ ತಾಪಗಳನ್ನು ಪರಿಹರಿಸುವಂತ ದೇವಪುತ್ರನು ನಿನ್ನ ಉದರದಲ್ಲಿ ಉದಯಿಸುತ್ತಾನೆ. ಇದು ಅಲ್ಲಾನ ಇಚ್ಛೆ. ಆದರೆ ಅಂದರೆ ಏನು ಗುರುನಾಥ? ಇಮಾಮ, ಅವನು ನಿನ್ನ ಮಗನಾದರೂ ಮನೆಗೆ ಹತ್ತೋ ಮಗನಾಗೋದಿಲ್ಲ. ಈ ಊರಿನ ಮಗನಾಗುತ್ತಾನೆ, ನಾಡಿನ ಮಗನಾಗುತ್ತಾನೆ, ದೇವರಗಳ ಮಗನಾಗುತ್ತಾನೆ. ಆಯ್ತು ಗುರುನಾಥ, ತಮ್ಮ ಆಶೀರ್ವಾದ ಸದಾ ಕಾಲ ನಮ್ಗೆ ಏನ್ ಮಾಡಕ್ಕಾಗತ್ತೆ? ಇರ್ಲಿ ಬಿಡು, ಎಲ್ಲರೂ ನಮ್ಮ ಅಲ್ಲಾರ ಇಚ್ಛೆ ಹೆಂಗೈತಿ. ಮಗಳೇ, ಈ ವರ್ಷ ಮೊದಲೊಳಗಾಗಿ ಪುತ್ರ ರತ್ನ ನುಡಿದು ಮಾತಾಯಿಯಾಗುವೆ. ದೇವ ದಂಪತಿಗಳೇ, ಹೋಗಿ ಬನ್ನಿ. ಅಲ್ಲ ನಿಮಗೆ ಒಳ್ಳೆಯದು ಮಾಡಲಿ. ಪ್ರಣತೆಯಿದೆ